Hello children, good morning. Welcome to Mahila Samaja online classes. Subject EVS, topic timelines. Timelines. History is the story of past. History is nothing but the story of, it is a story of what all past in past happened, the events and all. Okay children? It is full of events. So many events have occurred. So it is the story of full events. So when we want to know about history or a particular event, we should know the three things. What is that? What happened, when did it happen, and where did it happen? ಅಂದರೆ ಒಂದು ಈವೆಂಟ್ ನಡೆದಿದೆ ಅಂತಂದರೆ ವಾಟ್ ಹ್ಯಾಪೆಂಡ್. ಫಾರ್ ಎಕ್ಸಾಂಪಲ್ ನಾನೊಂದು ಕೊಟ್ಟಿದ್ದೀನಿ ನೋಡಿ, ಆ್ಯನ್ ಅರ್ತ್ ಕ್ವೇಕ್ ಅಕರ್ಡ್. ಯಾವಾಗ? ವೆನ್? ಇನ್ 2001. Where did it happen? In Gujarat. For example, one more example. What happened? A baby born. When did it happen? On something 10th August 2010 or something. Then where did it happen? In Kolar. So these are the three things we come to know when we talk about the event. Events may happen in people's life, in societies, in the world. In fact, can happen on earth and universe. Events ಬಂದು societies ಅಲ್ಲಿ ಇರ್ಬೋದು, ವರ್ಲ್ಡ್ ಅಲ್ಲಿ ಇರ್ಬೋದು, even in universe and people's life. Timeline. ಸೊ ಟೈಮ್ಲೈನ್ ಈಸ್ ಅ ರೆಕಾರ್ಡ್ ಆಫ್ ಪಾಸ್ಟ್. ಅಂದರೆ ಈ ಪಾಸ್ಟ್ ಬಗ್ಗೆ ರೆಕಾರ್ಡ್ನ ಇಟ್ಕೊಳ್ಳೋದನ್ನ ಏನಂತ ಕರಿತೀವಿ ಅಂದರೆ ಟೈಮ್ಲೈನ್ ಅಂತ. ಹಿಸ್ಟೋರಿಯನ್ಸ್ ಯೂಸ್ ದ ಟೈಮ್ಲೈನ್ ಟು ರೆಕಾರ್ಡ್ ದ ಈವೆಂಟ್ಸ್. ಸೊ ಈವೆಂಟ್ಸ್ ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಟೈಮ್ಲೈನ್ಸ್ನ ಯೂಸ್ ಮಾಡ್ತಾರೆ. ಯಾರು? ಹಿಸ್ಟೋರಿಯನ್ಸ್. ಟೈಮ್ಲೈನ್ಸ್ ಹೆಲ್ಪ್ ಅಸ್ ಟು ಕೀಪ್ ಅ ಟ್ರ್ಯಾಕ್ ಆನ್ ಇಂಪಾರ್ಟೆಂಟ್ ಈವೆಂಟ್ಸ್. ಇಂಪಾರ್ಟೆಂಟ್ ಈವೆಂಟ್ಸ್ ಎಲ್ಲ ಇರುತ್ತಲ್ವಾ, ಅದನ್ನು ಟ್ರ್ಯಾಕಲ್ಲಿ ಇಟ್ಕೊಳ್ಳುತ್ತೆ. ಅಂದರೆ ಈ ವರ್ಷ ಏನು ನಡೀತು, ಆ ವರ್ಷ ಆದಮೇಲೆ ಇನ್ನೊಂದು ವರ್ಷಕ್ಕೆ ಏನಾಯಿತು, ಇದನ್ನು ಏನಂತ ಕರಿತೀವಿ ಅಂದರೆ ಈವೆಂಟ್ ಅಂತ ಟ್ರ್ಯಾಕ್ ಇಟ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, 1783ದಲ್ಲಿ ಫಸ್ಟ್ ಹಾಟ್ ಏರ್ ಬಲೂನ್ ಬಂತು. ಆಮೇಲೆ 1853ದಲ್ಲಿ ಏನಾಯಿತು, ಒನ್ ಮೋಸ್ಟ್ ಇಡಾರ್ ಅಂತ ಒಂದು ಬಂತು. ಅಂದರೆ ಇಷ್ಟು ಇಯರ್ಸ್ ಗ್ಯಾಪ್ ಆದಮೇಲೆ ಏನಾಯಿತು, ಒಂದು ಈವೆಂಟ್ ನಡೀತು ಅಂತ ಟ್ರ್ಯಾಕ್ ಇಟ್ಕೊಳ್ಳೋದು. ದೇ ಆಲ್ಸೋ ಟೆಲ್ ಹಸ್ ಹೌ ಮಚ್ ಟೈಮ್ ಗೋಸ್ ಬೈ ಬಿಫೋರ್ ಆ್ಯಂಡ್ ನೆಕ್ಸ್ಟ್ ಈವೆಂಟ್ ಅಕರ್ಸ್. ಅಂದರೆ ಎಷ್ಟು ವರ್ಷ ಗ್ಯಾಪ್ ತೊಗೊಂಡು ಫಸ್ಟ್ ಈವೆಂಟ್ಗೂ ಮತ್ತು ನೆಕ್ಸ್ಟ್ ಈವೆಂಟ್ಗೂ ಅದನ್ನು ಸಹ ರೆಕಾರ್ಡ್ ಇಟ್ಕೊಳ್ತೇವೆ. ದ ಈವೆಂಟ್ ದಟ್ ಅಕರ್ಸ್ ಫಸ್ಟ್ ಈಸ್ ರಿಟರ್ನ್ ಅಟ್ ದ ಬಾಟಮ್ ಆಫ್ ದ ಟೈಮ್ ಲೈನ್ ಇನ್ ಅ ಟೈಮ್ ಲೈನ್. ನೋಡಿ, ಫಸ್ಟ್ ಈವೆಂಟ್ ಏನು ನಡೆದಿರುತ್ತಲ್ವ ಅದು ಬಾಟಮಲ್ಲಿ ಇರುತ್ತೆ, ಮೇಲೆ ಇರಲ್ಲ. ಮೇಲಿಂದ ಕೆಳಗಡೆ ಬರಲ್ಲ, ಕೆಳಗಡೆಯಿಂದ ಮೇಲೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ರಿತ್ವಿಕ್ ವಾಸ್ ಬಾರ್ನ್. ಆಮೇಲೆ ಅಗೇನ್ ಯು ಗೋ ಅಪ್, Ritvik is 1 year. Then Ritvik starts walking. Ritvik first day in school. Ritvik goes to standard 1. ಈ ಥರ ನೋಡಿ, from down to up it goes. Historians developed a special system of counting the years. ಸೊ ಒಂದು ಸ್ಪೆಷಲ್ ಸಿಸ್ಟಮ್ ನಾವು ಯೂಸ್ ಮಾಡಿದ್ರು ಕೌಂಟಿಂಗ್ ದ ಇಯರ್ಸ್. ಹೇಗೆ ಅಂತ ನೋಡಿ. ದೇ ಯೂಸ್ ದ ಲೆಟರ್ಸ್ BCE ಆರ್ BC ಆ್ಯಂಡ್ CE ಆರ್ AD ಅಂತ. ನೋಡಿ ಇದ್ರಲ್ಲಿ ಕಾಣಿಸ್ತಾ ಇದಲ್ವ ನಿಮಗೆ, ಅವರು BCE ಯೂಸ್ ಮಾಡ್ತಾಯಿದ್ರು, AD ಆರ್ CE ಯೂಸ್ ಮಾಡ್ತಾಯಿದ್ರು. ಏನಿದೆ ಅರ್ಥ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ BC ಅಂತಂದರೆ ಬಿಫೋರ್ ಕ್ರೈಸ್ಟ್. BC ಅಂದರೆ ಏನು? ಬಿಫೋರ್ ಕ್ರೈಸ್ಟ್. BCE ಅಂತಂದರೆ ಬಿಫೋರ್ ಕಾಮನ್ ಎರಾ. BC ಅದು ಯೂಸ್ ಮಾಡ್ಬೋದು, BCE ಆದರೂ ಯೂಸ್ ಮಾಡ್ಬೋದು, ಬಿಫೋರ್ ಕಾಮನ್ ಎರಾ ಅಂತ. ನೆಕ್ಸ್ಟ್ AD ಅಂದರೆ ಅನೋ ಡೊಮಿನೈ, ಮತ್ತು CE ಅಂತಂದರೆ ಕಾಮನ್ ಆರ್ ಕರೆಂಟ್ ಎರಾ, ಕಾಮನ್ ಅಥವಾ ಕರೆಂಟ್ ಎರಾ. ಸೊ ಈ ಥರ ಅದು ಯೂಸ್ ಮಾಡ್ಕೊಳ್ತಾ ಇದ್ರು ಅವರು ಕೌಂಟಿಂಗ್ ದ ಇಯರ್ಸ್. AD ಅಂತಂದರೆ ಅನೋ ಡೊಮಿನೈ ಅಂತಂದ್ರಲ್ಲ, ಇನ್ ದ ಇಯರ್ ಆಫ್ ಅವರ್ ಲಾರ್ಡ್. ಅಂದರೆ ಜೀಸಸ್ ಕ್ರೈಸ್ಟ್ ಇದ್ರಲ್ವಾ, ಆ ವರ್ಷನ ಏನಂತ ಕರೀತಾರೆ? ಅನೋ ಡೊಮಿನೈ. ದಿಸ್ ವೇ ಆಫ್ ಕೌಂಟಿಂಗ್ ಕೇಮ್ ಫ್ರಮ್ ಯುರೋಪ್. So historians use the birth of Jesus Christ as a reference date that is the beginning of the calendar. ಅಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟಿರೋ ವರ್ಷನ ಅವರು ಮೈಂಡಲ್ಲಿ ಇಟ್ಕೊಂಡು ಅಲ್ಲಿಂದ ಹೊಸ ಕ್ಯಾಲೆಂಡರ್ ಸ್ಟಾರ್ಟ್ ಆಗುತ್ತೆ. ಸೊ ಅದೇ ಥರ ಏನು ಅಂತಂದರೆ, ಸೊ ದ ಇಯರ್ಸ್ ಆಫ್ಟರ್ ಈಸ್ ಬರ್ತ್ ವಾಸ್ ರಿಟರ್ನ್ ಆ್ಯಸ್ CE ಆರ್ AD. ನೋಡಿ, ಅವ್ರು ಹುಟ್ಟಿದ ಆದಮೇಲೆ ವರ್ಷಗಳನ್ನ ಏನಂತ ಮೆನ್ಷನ್ ಮಾಡ್ತಾಯಿದ್ರು ಅವರು? AD ಅಥವಾ CE ಅಂತ. ಮತ್ತು ಅದಕ್ಕೆ ಮುಂಚೆ ಇರೋ ವರ್ಷನ ಏನಂತ ಕರಿತಾ ಇದ್ರು? BC ಅಥವಾ BCE ಅಂತ ಮೆನ್ಷನ್ ಮಾಡ್ತಾಯಿದ್ರು. ಅರ್ಥ ಏನು ಅಂತಂದರೆ, ಜೀಸಸ್ ಕ್ರೈಸ್ಟ್ ಹುಟ್ಟಿದ ಆದಮೇಲೆ ಇರೋ ಇಯರ್ಸ್ ಅಥವಾ ಈವೆಂಟ್ಸ್ನ AD ಅಂತ ಅಥವಾ CEನ ರೆಫರ್ ಮಾಡ್ತಾಯಿದ್ರು. AD ಅಂದರೆ ಅನೋ ಡೊಮಿನೈ, CE ಅಂದರೆ ಕರೆಂಟ್ ಆರ್ ಕಾಮನ್ ಎರಾ. ಅದೇ ಇವಾಗ ಜೀಸಸ್ ಕ್ರೈಸ್ಟ್ ಹುಟ್ಟೋಕೆ ಮುಂಚೆ ನಡೆದಿರೋ ಈವೆಂಟ್ಸ್ಗೆ ಏನಂತ ಮೆನ್ಷನ್ ಮಾಡ್ತಾಯಿದ್ರು ಅವರು? BC ಅಥವಾ BCE, ಬಿಫೋರ್ ಕ್ರೈಸ್ಟ್ ಅಥವಾ ಬಿಫೋರ್ ಕಾಮನ್ ಎರಾ ಅಂತ. ನೋಡಿ,
ಬಿ ಸಿ ಬಿಫೋರ್ ಕ್ರೈಸ್ಟ್, ಎ ಡಿ ಅನಾ ಡೊಮಿನೈ ಅಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದಾದ್ಮೇಲಿಂದ. ಅರ್ಥ ಆಯ್ತಾ ಮಕ್ಕಳ? ಎ 100 ಇಯರ್ಸ್ ಮೀನ್ಸ್ ಸೆಂಚುರಿ. ಒಂದು 100 ಇಯರ್ಸ್ನ ಏನಂತ ಕರಿತೀವಿ? ಸೆಂಚುರಿ. ಗೊತ್ತಿಲ್ಲ ನಿಮಗೆ, ಕ್ರಿಕೆಟಲ್ಲೂ ಸಹ 100 ರನ್ಸ್ ಮಾಡಿದಂದರೆ ಒಂದು ಸೆಂಚುರಿ. ಅದೇ ಥರ 100 ಇಯರ್ಸ್ ಮೇಕ್ಸ್ 1 ಸೆಂಚುರಿ. ವಿ ಆರ್ ನಾವ್ ಇನ್ ದ 21st ಸೆಂಚುರಿ. ನಾವು ಇವಾಗ ಯಾವ ವರ್ಷದಲ್ಲಿ ಇದ್ದೀವಿ, ಯಾವ ಸೆಂಚುರಿಯಲ್ಲಿ ಇದ್ದೀವಿ? 21st ಸೆಂಚುರಿ. 200 ಇಯರ್ಸ್ ಹ್ಯಾವ್ ಪಾಸ್ ಸಿನ್ಸ್ ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್. ಅಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತಂದರೆ 2000 ಇಯರ್ಸ್. ಯಾಕಂದರೆ ಜೀಸಸ್ ಕ್ರೈಸ್ಟ್ ಕ್ಯಾಲೆಂಡರನ್ನು ನಾವು ತೊಗೊಳ್ತೀವಿ ಅಲ್ವಾ? ಸೊ ಎಷ್ಟಾಗುತ್ತೆ? 2000 ಇಯರ್ಸ್ ಆಗಿದೆ. ಮಹಾತ್ಮ ಗಾಂಧಿ ವಾಸ್ ಬಾರ್ನ್ ಇನ್ 1869. ನೋಡಿ, ಇದು ಒಂದು ಎಕ್ಸಾಂಪಲ್ ಇದೆ ನಿಮಗೆ. CE ಆರ್ AD ಅಂತ ಹಾಕಿದ್ದಾರೆ. ಯಾಕೆ ಸಿ ಅಂದರೆ ಏನು? ಕಾಮನ್ ಎರಾ ಅಥವಾ ಅನಾ ಡೊಮಿನಿ. ಅಂದರೆ ಅರ್ಥ ಏನು ಅಂತಂದರೆ ಇಲ್ಲಿ CE ಅಂತಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ ಆದಮೇಲೆ ಅಲ್ವಾ? ಸೊ ನೋಡಿ, ಜೀಸಸ್ ಕ್ರೈಸ್ಟ್ ಹುಟ್ಟಿದ ಆದಮೇಲೆಯಿಂದನೇ ಅವ್ರಿಗೆ ಮೆನ್ಷನ್ ಮಾಡಿರೋದು. ಹಿ ವಾಸ್ ಬಾರ್ನ್ 1869 ಇಯರ್ಸ್ ಆಫ್ಟರ್ ಜೀಸಸ್ ಕ್ರೈಸ್ಟ್ ವಾಸ್ ಬಾರ್ನ್. ಅಂದರೆ ಜೀಸಸ್ ಕ್ರೈಸ್ಟ್ ಹುಟ್ಟಿದ ಆದಮೇಲೆ, ಅಷ್ಟು ವರ್ಷ ಆದಮೇಲೆ ಅವರು ಹುಟ್ಟಿರೋದು ಅಂತ ಅರ್ಥ. ಆ ಥರ ನೋಡಿ, ಲಾರ್ಡ್ ಬುದ್ಧ ವಾಸ್ ಬಾರ್ನ್ ಇನ್ 563 BCE ಆರ್ BC ಆರ್ 563 ಇಯರ್ಸ್ ಬಿಫೋರ್ ಜೀಸಸ್ ಕ್ರೈಸ್ಟ್. ನೋಡಿ, BCE ಅಂದರೆ ಏನು? ಬಿಫೋರ್ ಜೀಸಸ್ ಕ್ರೈಸ್ಟ್ ಅಲ್ವಾ? ಸೊ BC ಅಂದರೆ, ಸೊ ಅದಕ್ಕೆ ನೋಡಿ ಅವ್ರದ್ದು ಕ್ರೈಸ್ಟ್ ಮುಂಚೆ ಹಾಕಿದ್ದಾರೆ ಲೇಬಲ್. ಅರ್ಥ ಏನಂದರೆ ಬ್ಯಾಕ್ವರ್ಡಿಂದ ಹೋಗುತ್ತೆ. ಸೊ ಅದಕ್ಕೆ BC ಅಂದರೆ ಬಿಫೋರ್ ಕ್ರೈಸ್ಟ್ ಹುಟ್ಟಿರೋರು ಅವರು, ಆಫ್ಟರ್ ಕ್ರೈಸ್ಟ್ ಅಲ್ಲ. ಅರ್ಥ ಆಯ್ತಲ್ವಾ ಇವಾಗ? ನೆಕ್ಸ್ಟ್, ಸೋರ್ಸಸ್ ಆಫ್ ಹಿಸ್ಟ್ರಿ. ಫೋಟೋಗ್ರಾಫ್ ಈಸ್ ಒನ್ ವೇ ಆಫ್ ಕೀಪಿಂಗ್ ಅ ರೆಕಾರ್ಡ್ ಆಫ್ ಈವೆಂಟ್ಸ್ ದಟ್ ಟೇಕ್ಸ್ ಪ್ಲೇಸ್. ಫೋಟೋಗ್ರಾಫ್ಸ್, ಆ ಟೈಮಲ್ಲಿ ಫೋಟೋಗ್ರಾಫ್ಸ್ ಇತ್ತಲ್ವ, ಅದು ಒಂದು ವೇ ಆಫ್ ಕೀಪಿಂಗ್ ದ ರೆಕಾರ್ಡ್ಸ್. ಅಂದರೆ ಆ ಟೈಮಲ್ಲಿ ಏನು ನಡೆದಿತ್ತು ಆ ಒಂದು ರೆಕಾರ್ಡ್ನ ಇಟ್ಕೊಳ್ಳೋದು ಹೇಗೆ? ಫೋಟೋಗ್ರಾಫ್ಸ್. ಇವಾಗ ನೀವು ಅಷ್ಟೇ ಅಲ್ವಾ, ಎಲ್ಲಾದರೂ ಹೋದರೆ, ಟ್ರಿಪ್ಗೆ ಎಲ್ಲಾದರೂ ಹೋಗಿದ್ರೆ ಫೋಟೋಸ್ ತೆಗಿತಾರೆ. ಯಾಕೆ ಅಂತಂದರೆ ಅದನ್ನು ಜ್ಞಾಪಕವಾಗಿ ಇಟ್ಕೊಳ್ಳೋಣ, ಮುಂದೆ ಯಾರಿಗಾರು ತೋರ್ಸೋಕ್ಕಾಗುತ್ತೆ ಅಂತ ತಾನೇ ಸೇವ್ ಮಾಡ್ಕೊಳ್ತೀವಿ. ಅದೇ ಥರನೇ ದ ಫಸ್ಟ್ ಪಾರ್ಷಿಯಲಿ ಸಕ್ಸಸ್ಫುಲ್ ಫೋಟೋಗ್ರಾಫ್ ಆಫ್ ಎ ಕ್ಯಾಮರಾ ಇಮೇಜ್ ವಾಸ್ ಟೇಕನ್ ಓನ್ಲಿ ಇನ್ ದ ಇಯರ್ 1816. ನೋಡಿ, ಪಾರ್ಷಿಯಲಿ ಅಂದರೆ ಜಸ್ಟ್ ಹಾಗಾಗೇ ಒಂದು ಫಸ್ಟ್ ಫೋಟೋಗ್ರಾಫ್ನ ತೊಗೊಂಡಿದ್ದು 1816. ಫಾರ್ ಮೆನಿ ಇಯರ್ಸ್ ಇಟ್ ವಾಸ್ ನಾಟ್ ಅ ಕಾಮನ್ ಗ್ಯಾಜೆಟ್ ದಟ್ ಎವ್ರಿ ಒನ್ ಕುಡ್ ಬೈ ಆ್ಯಂಡ್ ಯೂಸ್. ಅಂದರೆ ಇವಾಗ ನಾವು ಹೇಗೆ ಕ್ಯಾಮ್ರಾನ ಯೂಸ್ ಮಾಡ್ತೇವೆ ಆ ಥರ ಆವಾಗ ಕಾಮನ್ ಯೂಸ್ ಮಾಡ್ತಾ ಇರಲಿಲ್ಲ, ಎಲ್ಲರೂ ಯೂಸ್ ಮಾಡ್ತಾ ಇರಲಿಲ್ಲ. ದೇರ್ ಆರ್ ಲಾಟ್ಸ್ ಆಫ್ ಅದರ್ ಥಿಂಗ್ಸ್ ವಿಚ್ ಟೆಲ್ಸ್ ಅಸ್ ಅಬೌಟ್ ದ ಪಾಸ್ಟ್. ಇದು ಬಿಟ್ಟರೆ, ಫೋಟೋಗ್ರಾಫ್ಸ್ ಬಿಟ್ಟರೆ ಇನ್ನೂ ಜಾಸ್ತಿ ಥಿಂಗ್ಸ್ ಇದೆ, ಏನೇನು ತಿಳ್ಕೊಬೋದು ಅಂತ ನೋಡೋಣ ಒನ್ ಬೈ ಒನ್. ಎಸ್ಪೆಷಲಿ ಹೌ ದ ಪೀಪಲ್ ಲಿವ್ಡ್ ಅ ಲಾಂಗ್ ಟೈಮ್ ಆಗೋ. ಹೇಗೆ ಅವ್ರು ಇದ್ದರು, ಅವ್ರ ಮನೆಗಳು ಹೇಗಿತ್ತು, ವಾಟ್ ದೇ ಏಟ್, ಏನು ತಿಂದರು, ದೆನ್ ವಾಟ್ ದೇ ವೋರ್, ಏನೇನು ವೇರ್ ಮಾಡ್ತಾಯಿದ್ರು ನೋಡಿ, ಅವ್ರ ಬಟ್ಟೆಗಳು ಹೇಗಿತ್ತು, ಹೌ ದೇ ಕಮ್ಯುನಿಕೇಟೆಡ್ ವಿತ್ ಈಚ್ ಅದರ್. ಇವಾಗ ನಾವಂದರೆ ಮೊಬೈಲಿಂದ ಅಥವಾ ಲೆಟರ್ಸ್ ಮಾಡಿ ಆ ಥರ ಏನಾದರೂ ಒಂದು ಕಮ್ಯುನಿಕೇಟ್ ಮಾಡ್ತೀವಲ್ಲ, ಆ ಟೈಮಲ್ಲಿ ಹೇಗೆ ಕಮ್ಯುನಿಕೇಷನ್ ಇತ್ತು. ಅಬೌಟ್ ದ ವಾರ್ಸ್ ದೇ ವಾರ್ಸ್ ಹೇಗೆ ಫೈಟ್ ಮಾಡಿದ್ರು, ಅವ್ರ ಲಾಸ್, ಅವ್ರ ವಿಕ್ಟ್ರೀಸ್ ಎಲ್ಲನೂ ನಾವು ಇದರಲ್ಲಿ ಇದರಿಂದ ತಿಳ್ಕೊಬೋದು. ಹ್ಯೂಮನ್ ಲೈಫ್ ಕ್ಯಾನ್ ನೆವರ್ ಡಿಸಪಿಯರ್ ಫ್ರಮ್ ದ ಅರ್ತ್ ವಿದೌಟ್ ಲಿವಿಂಗ್ ಎನಿ ಟ್ರೇಸ್. ಏನು ಟ್ರೇಸ್ ಬಿಡ್ದಿರ ನಾವು, ಡಿಸಪಿಯರ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಾಣಿಸೋದ್ರಲ್ಲಿ ವೆಪನ್ಸ್ ಇತ್ತು ಅವ್ರದ್ದು, ಏನೇನೋ ಯೂಸ್ ಮಾಡ್ತಾ ಇದ್ದಿದ್ದು ಥಿಂಗ್ಸ್ ಎಲ್ಲ ಇತ್ತಲ್ವಾ, ಅದೆಲ್ಲನೂ. ಹಿಸ್ಟೋರಿಯನ್ಸ್ ಸ್ಟಡಿ ದಿಸ್ ಟ್ರೇಸಸ್ ಟು ಲರ್ನ್ ಅಬೌಟ್ ದಿಯರ್ ಲೈಫ್. ಅದು ಹಿಸ್ಟೋರಿಯನ್ಸ್ ಏನು ಮಾಡ್ತಾಯಿದ್ರು ಅಂದರೆ ಇದನ್ನು ತಿಳ್ಕೊಳ್ತಾ ಇದ್ರು, ಅವ್ರ ಲೈಫ್ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಇದ್ರ ಮೂಲವಾಗಿ, ಅಂದರೆ ಅವ್ರು ಬಿಟ್ಟು ಹೋಗಿರೋ ಥಿಂಗ್ಸ್ದಿಂದ. ಸೊ ಫಸ್ಟ್, ಇವನ್ ದ ಏಷ್ಯನ್ ಟೈಮ್ಸ್ ಪೀಪಲ್ ಕೆಪ್ಟ್ ರೆಕಾರ್ಡ್ಸ್ ಆಫ್ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಇವೆಂಟ್ಸ್. ಏನೇನು ನೋಡಿ, ದೇ ರೋಡ್ ಆನ್ ಬಾಕ್ಸ್ ಆಫ್ ಟ್ರೀಸ್, ಸ್ಟೋನ್ಸ್, ಬಾಕ್ಸ್ ಆಫ್ ಟ್ರೀಸ್. ನೋಡಿ ಏನೇನು ಅವ್ರು ಬರೀತಾ ಇದ್ರು ಬಾಕ್ಸ್ ಆಫ್ ಟ್ರೀಸಲ್ಲಿ, ಮತ್ತು ಪ್ಲಸ್ ಸ್ಟೋನ್ಸಲ್ಲಿ ಬರೀತಾ ಇದ್ರು. ಓಕೆನಾ? ಟ್ಯಾಂಡ್ ಆ್ಯನಿಮಲ್ ಸ್ಕಿನ್ ಆ್ಯನಿಮಲ್ ಸ್ಕಿನ್ಸ್ ಅವಾಗ ಯೂಸ್ ಮಾಡ್ತಾಯಿದ್ರು, ಅದರಲ್ಲಿ ನೋಡಿ ಬರೀತಾ ಇದ್ದಾರೆ ಅಲ್ವಾ, ಕಾಣಿಸ್ತಾ ಇದಲ್ಲ ನಿಮಗೆ. ವಾಲ್ಸ್ ಆಫ್ ಕೇವ್ಸ್ದು ವಾಲ್ಸಲ್ಲಿ ಇವಾಗಲೂ ಸಮ್ ಟೆಂಪಲ್ಸ್ಗೆಲ್ಲ ನೋಡಿದ್ರೆ ಸ್ಟೋನ್ಸ್ ಮೇಲೆಲ್ಲ ಕಾಣಿಸುತ್ತಲ್ವ ಬರ್ತಿರೋದೆಲ್ಲನೂ. ಆ್ಯಂಡ್ ಆಲ್ಸೋ ಬುಕ್ಸು ಬರ್ತಿದ್ದಾರೆ. ಸೊ ಈ ಥರ ಅವರು ಬರೆದು ಇಟ್ಟಿದ್ದಾರೆ, ಅವ್ರು ಹೇಗೆ ಇದ್ದು, ಅವ್ರ ಲೈಫ್ ಹೇಗಿತ್ತು ಅಂತ. ಮೋಸ್ಟ್ ಆಫ್ ದೆಮ್ ವೆ ರಿಟರ್ನ್ ಇನ್ ಕ್ಯಾರೆಕ್ಟರ್ಸ್, ಸಿಂಬಲ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್. ನೋಡಿ, ಸಿಂಬಲ್ಸ್ ಥರನೂ ಬರ್ತಿದ್ದಾರೆ ಕೆಲವೊಬ್ಬರೆಲ್ಲನೂ, ಕ್ಯಾರೆಕ್ಟರ್ಸ್ ಅಥವಾ ಸಿಂಬಲ್ಸ್ ಥರ. ಇನ್ ಮಾಡರ್ನ್ ಟೈಮ್ಸ್ ಮ್ಯಾನ್ ಡಸ್ ನಾಟ್ ನೋ. ನಮಗೆ ಇದೇನು ಅರ್ಥ ಆಗಲ್ಲ ಆ ಥರ ಒಂದು ಸಿಂಬಲ್ಸಲ್ಲಿ ಬರ್ತಿದ್ದಾರೆ.
ಹಿಸ್ಟೋರಿಯನ್ಸ್ ಲರ್ನ್ ಟು ರೀಡ್ ಆ್ಯಂಡ್ ಇಂಟರ್ಪ್ರಿಟ್ ದಿಸ್ ಸಿಂಬಲ್ಸ್. ಹಿಸ್ಟೋರಿಯನ್ಸ್ ತುಂಬ ಟ್ರೈ ಮಾಡ್ತಾ ಇದ್ದಾರೆ ಇದನ್ನು ಹೇಗೆ ತಿಳ್ಕೊಬೇಕು, ಅವ್ರು ಏನು ಬರ್ತಿದ್ದಾರೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅಲ್ವಾ, ಸಿಂಬಲ್ಸ್ ಅಲ್ವಾ, ಅದಕ್ಕೆ. ಅಪಾರ್ಟ್ ಫ್ರಮ್ ರೈಟಿಂಗ್ ಪೀಪಲ್ ಲೆಫ್ಟ್ ಮೆನಿ ಅದರ್ ಟ್ರೇಸಸ್. ಅದು ಬಿಟ್ಟು ಮೆನಿ ಅದರ್ ಟ್ರೇಸಸ್ ಸಹನೂ ಬಿಟ್ಟಿದ್ದಾರೆ, ರೈಟಿಂಗ್ ಬಿಟ್ಟು ಸಹ. ಲೈಕ್ ಫಾರ್ ಎಕ್ಸಾಂಪಲ್ ಆಬ್ಜೆಕ್ಟ್ಸ್ ಲೈಕ್ ಸೀಲ್ಸ್, ಕ್ಲೋತ್ಸ್, ಸೀಲ್ಸು ಕಾಯಿನ್ಸು ಮತ್ತು ಕ್ಲೋತ್ಸ್, ಜ್ಯುವೆಲ್ರೀಸ್. ಅವ್ರ ಜ್ಯುವೆಲ್ರೀಸ್ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಹೇಗಿದ್ದರು ಅಂತ. ಟಾಯ್ಸ್ ಯೂಸ್ ಮಾಡ್ತಾಯಿದ್ರು ನೋಡಿ, ಅವರು ಹೇಗೆ ಟಾಯ್ಸ್ ಎಲ್ಲ ಯೂಸ್ ಮಾಡ್ತಾಯಿದ್ರು. ವೆಪನ್ಸ್, ಏನೆಲ್ಲ ವೆಪನ್ಸ್ ಯೂಸ್ ಮಾಡ್ತಾಯಿದ್ರು, ಅದು ಯಾವುದರಿಂದ ಆಗಿತ್ತು ಆ ಥರ ಎಲ್ಲ. ಟೂಲ್ಸ್ ನೋಡಿ, ಎಷ್ಟೊಂದು ಟೂಲ್ಸ್ ಯೂಸ್ ಮಾಡ್ತಾಯಿದ್ರು. ಯುಟೆನ್ಸಿಲ್ಸ್ ನೋಡಿ, ಅಡುಗೆ ಮಾಡೋದಕ್ಕೆಲ್ಲ ಯುಟೆನ್ಸಿಲ್ಸ್ ಯೂಸ್ ಮಾಡ್ತಾಯಿದ್ದು. ದ್ಯಾಟ್ ಡ್ವೆಲ್ಲಿಂಗ್ಸ್, ಹೇಗಿತ್ತು ನೋಡಿ ಅವ್ರದ್ದು ಮನೆಗಳೆಲ್ಲ ಹೇಗಿತ್ತು. ಮಾನ್ಯುಮೆಂಟ್ಸ್, ಅವ್ರು ಕಟ್ಟಿರೋ ಮಾನ್ಯುಮೆಂಟ್ಸು ಹೇಗೆ ಅಂತ. ಡ್ರಾಯಿಂಗ್ಸ್ ಆ್ಯಂಡ್ ಪೇಂಟಿಂಗ್ಸ್ ಆನ್ ಸ್ಟೋನ್ಸ್ ನೋಡಿ, ಸ್ಟೋನ್ಸಲ್ಲಿ ಡ್ರಾ ಮಾಡಿರೋದು, ಪೇಂಟಿಂಗ್ಸ್ ಮಾಡಿರೋದು. ವಾಲ್ಸ್, ಅವ್ರು ಕಟ್ಟಿರೋ ವಾಲ್ಸ್ ನೋಡಿ. ಈವನ್ ಹಿಲ್ಸು, ಸ್ಟೋನ್ ಕಾವಿಂಗ್ಸು ಸಹ ನೋಡಿ, ಎಷ್ಟು ಚೆನ್ನಾಗಿ ಸ್ಟೋನ್ ಕಾವಿಂಗ್ಸ್ ಎಲ್ಲ ಮಾಡಿ. ಇದರಿಂದ ಎಲ್ಲನೂ ನಾವೇನು ಮಾಡ್ಬೋದು, ತಿಳ್ಕೊಬೋದು ಅವ್ರು ಹೇಗೆ ಲೈಫ್ ಸ್ಟೈಲ್ ಇತ್ತು ಅಂತ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಟ್ರೇಸಸ್ ಆಫ್ ದ ಓಲ್ಡ್. ಮತ್ತು ಹಿಸ್ಟೋರಿಯನ್ಸ್ ಇದನ್ನೇ ಸರ್ಚ್ ಮಾಡಿ ಅವ್ರು ಹೇಗಿದ್ದು ಲೈಫ್ ಸ್ಟೈಲ್ನ ಒಂದು ಡೀಟೇಲಾಗಿ ಟೈಮ್ ಲೈನಲ್ಲಿ ಸೇವ್ ಮಾಡಿರ್ತಾರೆ. ಸೊ ಐ ಹೋಪ್ ಚಿಲ್ಡ್ರನ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಲೆಸನ್, ಟೈಮ್ ಲೈನ್, ಆ್ಯಂಡ್ ಆಲ್ಸೋ ಯು ಹ್ಯಾವ್ ಅಂಡರ್ಸ್ಟುಡ್ ದ್ಯಾಟ್ ಹಿಸ್ಟ್ರಿ ಈಸ್ ನಥಿಂಗ್ ಬಟ್ ದ ಸ್ಟೋರಿ ಆಫ್ past, and to keep the record of this past, that is called timeline. Okay children, now children, here is an home assignment. Dash is the story of past, so history is the story of past. BCE stands for before common era. AD stands for Anno Domini. Timelines help us to keep track of important events to track ಇಟ್ಕೊಳ್ಳುತ್ತೆ ಅಲ್ವಾ. ಸೊ ಚಿಲ್ಡ್ರನ್, write the home assignment and send to the group. Thank you.